ಇವತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಅವರು ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಅವ್ರನ್ನ ಪುಣೆಯಲ್ಲಿ ಎದುರಿಸ್ತಾ ಇದ್ದಾರೆ. ಇನ್ನು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಆಡಿದಂಥ RCB ಕಳಪೆ ಪ್ರದರ್ಶನನ ತೋರಿಸಿದೆ. ನಿಗದಿತ 20 ಓವರಲ್ಲಿ ಕೇವಲ 127 ರನ್ನನ್ನು ಮಾತ್ರ ಗಳಿಸಿದೆ. ಆದರೆ ಇವಾಗ ನಾವು ಹೇಳಕ್ಕೆ ಬಂದಿರೋ ವಿಷಯನೇ ಬೇರೆ. ಕೊನೆ ಓವರನ್ನು ಡ್ವೇನ್ ಬ್ರಾವೋ ಬೌಲಿಂಗ್ ಮಾಡೋದಕ್ಕೆ ಬರ್ತಾರೆ. ಆ ಓವರ್ನ 2ನೇ ಬಾಲನ್ನು ಟಿಮ್ ಸೌತಿ ಫೇಸ್ ಮಾಡ್ತಾ ಇರ್ತಾರೆ. ಬಾಲ್ ಇನ್ಸೈಡ್ ಎಡ್ಜ್ ಆಗಿದ್ದ ಕಾರಣ ಫೈನ್ ಲೆಗ್ ಕಡೆಗೆ ಹೋಗುತ್ತೆ. ಟಿಮ್ ಸೌದಿ ರನ್ನನ್ನು ಓಡಿರೋದಿಲ್ಲ. ಆದರೆ ಮೊಹಮ್ಮದ್ ಸಿರಾಜ್ ಈಗಾಗಲೇ ಮಿಡಲ್ ಪಿಚ್ಗೆ ಬಂದ್ಬಿಟ್ಟಿರ್ತಾರೆ. ವಾಪಸ್ ಹೋಗೋ ಅಷ್ಟರಲ್ಲಿ ಕಾಲ್ ಜಾರಿ ಬಿದ್ದುಬಿಡ್ತಾರೆ. ಇನ್ನು ಫೈನ್ ಲೆಗ್ಗಲ್ಲಿ ಬಾಲನ್ನು ಹಿಡಿದಂಥ ಲುಂಗಿ ಅವರು ಬಾಲನ್ನು ಬೌಲರ್ ಬ್ರಾವೋಗೆ ಕೊಡೋದು ಬಿಟ್ಟು ಅವ್ರ ಹಿಂದ್ಗಡೆಗೆ ಎಸ್ಬಿಡ್ತಾರೆ. ಬ್ರಾವೋ ಕೂಡ ಇದರಿಂದ ಆಶ್ಚರ್ಯ ಆಗ್ತಾರೆ. ಇನ್ನು ಪಿಚ್ ಮಧ್ಯದಲ್ಲಿ ಜಾರಿ ಬಿದ್ದಿದ್ದಂಥ ಸಿರಾಜ್ ಅವರು ಬ್ಯಾಟನ್ನು ಅಲ್ಲೇ ಬಿಟ್ಟು ಎದ್ದು ಓಡ್ ವಾಪಸ್ ಬರ್ತಾರೆ. ಇದು ಕೆಲ ಕಾಲ ಫೀಲ್ಡ್ನಲ್ಲಿ ತಮಾಷೆಗೆ ಕಾರಣ ಆಗುತ್ತೆ. IPL ನ್ಯೂಸ್ ನೋಡೋದ್ರ ಜೊತೆಗೆ ನೀವೀಗ ಮೈಕೆಲ್ ಫ್ಯಾಂಟಸಿ ಕೂಡ ಆಡ್ಬೋದು. ಲಿಂಕ್ ಕ್ಲಿಕ್ ಮಾಡಿ ಮ್ಯಾಚ್ ಪ್ರಿಡಿಕ್ಟ್ ಮಾಡಿ ದುಡ್ಡು ಗೆಲ್ಲಿ.